ಸ್ಥಳದಲ್ಲಿ ಹಳ್ಳ ಹಿಡಿತ ಎಸ್ಐಟಿ ತನಿಖೆ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ದಿಕ್ಕು ತಪ್ಪಿಸಿದ್ರ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಎಸ್ಐಟಿ ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಅನುಮಾನ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲು ಸೇರಿದ್ದು ಆಯಿತು. ಬುರುಡೆ ತಂದುಕೊಟ್ಟವರು ಜೈಲಿಗೆ ಹೋಗ್ತಾರಾ? ಬುರುಡೆ ಪ್ರಕರಣ ಹಳ್ಳ ಹಿಡಿಸುವ ಪ್ರಯತ್ನ ಮಾಡ್ತಾ ಇದೆ ಎಸ್ಐಟಿ ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ಮೂಡ್ತಾ ಇದೆ. ಆರಂಭದಲ್ಲಿ ಇದ್ದಂತಹ ವೇಗ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಇದ್ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಹಾಗಿದ್ರೆ ಈ ಕೇಸ್ ಹಳ್ಳ ಹಿಡಿತ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ದಿಕ್ಕು ತಪ್ಪಿಸಿದ್ರ? ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ಐಟಿ ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಅನುಮಾನ ಕಾಡ್ತಾ ಇದೆಯಾ? ಹಾಗಿದ್ರೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಜೈಲು ಸೇರಿದ್ದಾಯಿತು, ಬುರುಡೆ ತಂದುಕೊಟ್ಟವರು ಜೈಲಿಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಧರ್ಮಸ್ಥಳ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಕೊಡಲಾಗಿರ್ತಕ್ಕಂಥದ್ದು. ಎಸ್ಐಟಿ ತನಿಖೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೇ ವೇಳೆ ಎಸ್ಐಟಿ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹೈಕೋರ್ಟ್ ವಕೀಲರಾದಂತಹ ಅಮೃತೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಆದ್ರೆ ಈ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಎದುರಾಗ್ತಾ ಇದೆ. ಸದನದಲ್ಲಿ ಕೂಡ ಮಧ್ಯಂತರ ವರದಿಯನ್ನು ಕೊಡಿ ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಆದ್ರೂ ಕೂಡ ಇಲ್ಲಿವರೆಗೂ ಏನಾಗಿದೆ ಅನ್ನುವಂಥದ್ದು ಬಹಳ ಗೌಪ್ಯವಾಗಿದೆ. ಒಂದು ಹೇಳಬೇಕು ಅಂದ್ರೆ ಅದು ಯಾಕೋ ಏನೋ ಎಲ್ಲವೂ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಲೇ ನಡೀತದೆ. ಈ ಹಿಂದೆ ಒಂದು ಗೌರಿ ಲಂಕೇಶ್ ಹತ್ಯೆಯಲ್ಲಿ ಅವ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇರಬಹುದು. ಆದರೆ ಅವಾಗಲೂ ಸಹ ಹೀಗೇನೆ ಒಂದು ಎಸ್ಐಟಿ ತನಿಖೆ ಪ್ರಾರಂಭ ಆಯಿತು. ನಾವ್ಯಾರೋ ಅದನ್ನ ಅಪೋಸ್ ಮಾಡಲಿಲ್ಲ, ಏನಿಲ್ಲ, ಆಯ್ತು ಬರಲಿ ಅಂದ್ರು. ಅವಾಗ ಬಹಳ ಬ್ಯೂಟಿಫುಲ್ ಆಗಿ ಚಂದಮಾಮ ಕತೆ, ಕಾಗಕ್ಕ ಗೂಗಕ್ಕನ ಕತೆ ಹೆಣೆದು ಈ 3 ಜನ ಅಂತ ಹೇಳಿ ಒಂದು ಏನೋ ಅದು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರು. ಅವರು ಹೆಲ್ಮೆಟ್ ಹಾಕೊಂಡು ಬಂದಿದ್ರು ಅಂತ. ಆ ಹೆಲ್ಮೆಟ್ ಒಳಗಡೆ ಇದ್ದಂತ ಒಂದು ತಿಲಕನು ಸಹ ಕಾಣಿಸ್ತು ಅಂತ ಹೇಳಿದ್ರು. ಅದೇ ಮಾದರಿಯಲ್ಲಿ ಇದು ಸಹ ಇವತ್ತು ಹಿಂದುತ್ವದ ಮೇಲೆ ಒಂದು ಪ್ರಹಾರ ನಡೀತಿರೋದ್ರಲ್ಲಿ ಈ ಧರ್ಮಸ್ಥಳದ್ದು ಸೌಜನ್ಯ ಕೇಸಂದು ಎಲ್ಲ ಹಂತಗಳು ಮುಗಿದು ಸುಪ್ರೀಂ ಕೋರ್ಟ್ ಅಲ್ಲಿ ಮುಗಿದು ಹೋದ ಮೇಲೆ ಅದನ್ನ ಪುನಃ ಕೆಣಕಿ ಹೊರಗೆ ತೆಗಿಬೇಕು ಅಂದಾಗ ನೂರಾರು ಹೋಯ್ತು, ಸಾವಿರಾರು ಹೋಯ್ತು. ಅಯ್ಯೋ, ಎಷ್ಟೆಷ್ಟೋ ಶವಗಳನ್ನು ಹೂತಿದ್ದಾರೆ. ಅದು ಎಷ್ಟು ವರ್ಷಗಳ ನಂತರ, 20 ವರ್ಷಗಳ ಹಿಂದೆ ನಾನು ಹೂತಿದ್ದೆ ಅಂತ ಬುರುಡೆ ಹಿಡ್ಕೊಂಡು ಬಂದ. ಬೇಕು ಅಂತಾನೆ, ನೀನು ಸತ್ತಂಗ್ ಮಾಡೋ, ನಾನು ಅತ್ತಂಗ್ ಮಾಡ್ತೀನಿ ಅಂತ. ಅದಕ್ಕೊಂದಷ್ಟು ಈ ಎಡಪಂಥೀಯ ಅವರು ಬ್ಯಾಕಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಅದನ್ನ ಒಂದು ಮನವಿಯನ್ನ ಸರ್ಕಾರಕ್ಕೆ ಕೊಡೋರು, ಪ್ರೆಸರ್ ಕ್ರಿಯೇಟ್ ಮಾಡೋದು. ಅದಕ್ಕೆ ಎಲ್ಲೆಲ್ಲಿಂದ ಬೇಕು, ಅದಕ್ಕೆ ಬಹಳ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಯೂಟ್ಯೂಬರ್ಸ್ಗಳನ್ನ ಉಪಯೋಗಿಸ್ಕೊಂಡ್ರು. ಅವ್ರಿಗೆಲ್ಲ ಪೇಮೆಂಟು ಇದು ಎಲ್ಲ ಅದೇನೇನಾಗಿದೆ ಅದು ಮುಂದೆ ಹೊರಗಡೆ ಬಂದೇ ಬರುತ್ತೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸತ್ಯ ಹೊರಗೆ ಬಂದೇ ಬರುತ್ತೆ. ಇದಿಷ್ಟು ಹಿರಿಯ ವಕೀಲರಾದಂತಹ ಅಮೃತೇಶ್ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ತಿರುವುಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಎಸ್ಐಟಿ ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾದಂತಹ ಚಂದ್ರಶೇಖರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಸ್ಐಟಿ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ತೀರಾ ಮೂಲಕ್ಕೆ ಹೋದ್ರೆ ಈ ಪ್ರಕರಣ ಶುರುವಾದಾಗ್ಲೇನೆ ಇಡೀ ದೇಶದಲ್ಲಿ ಯಾವ ಯಾವ ಹಿಂದೂ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅವನ್ನೆಲ್ಲ ಗುರಿ ಮಾಡ್ತಿರ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ ಮುಂಚೆಯಿಂದನೂ ಮಾಡ್ತಾ ಇದೆ. ಹಿಂದುತ್ವಕ್ಕೆ ಕೆಟ್ಟ ಹೆಸರು ಬರಬೇಕು, ಹಿಂದುತ್ವಕ್ಕೆ ನಂಬಿಕೆ ಹೋಗಬೇಕು ಹಿಂದೂಗಳಿಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ. ಅದನ್ನ ಓಪನ್ ಆಗೇ ಮಾಡ್ತಾರೆ, ಅದನ್ನು ಮುಚ್ಚಿಟ್ಟು ಮಾಡ್ಕೊಳ್ಳೋದಿಲ್ಲ. ಮತ್ತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ದೇವಸ್ಥಾನದ ಮೇಲೆ, ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು. ಯಾವ ಕಾರಣಕ್ಕೆ ಏನಾದ್ರೂ ಮಾಡಿ ಇದನ್ನ ಗೌರ್ಮೆಂಟ್ ವಶ ಮಾಡ್ಕೋಬೇಕು ಅಂತೇಳಿ ಅದು ಅವರ ಹುನ್ನಾರದ ಒಂದು ಪಾರ್ಟ್. ಯಾಕೆ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರ ಅನ್ನೋ ಗುರಿ ಸಿದ್ದರಾಮಯ್ಯನವರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು, ಅಥವಾ ಕಾಂಗ್ರೆಸ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು. ನೋಡಿ, ಈ ಎಸ್ಐಟಿ ವಿಚಾರಕ್ಕೆ ಬಂದ್ರೆ ಎಸ್ಐಟಿ ಫಾರ್ಮ್ ಆಗಿದೆ ಯಾವ ರೀತಿಯಲ್ಲಿ, ಯಾವ ಕಾಂಗ್ರೆಸ್ ಕೃಪಾಪೋಷಿತ ಅರ್ಬನ್ ನಕ್ಸಲ್ಸ್ಗಳಿದ್ದಾರೆ ಅವರ ಒಂದು ಟೀಮು, ಅದರಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ ಇರ್ಬೋದು, ಅಥವಾ ದ್ವಾರಕಾನಾಥ್ ಅವರು ಇರ್ಬೋದು, ಡಾಕ್ಟರ್ ವಾಸು ಅವರು ಇರ್ಬೋದು, ಇವರೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ್ದಕ್ಕೆ ಇದ್ದಕ್ಕಿದ್ದಂಗೆ 24 ಗಂಟೆ ಒಳಗಡೆಗೆ ವರ್ಷ ಚೇಂಜ್ ಮಾಡಿ ಸಿದ್ದರಾಮಯ್ಯನವರು ಎಸ್ಐಟಿ ಫಾರ್ಮ್ ಮಾಡಿದ್ರು.
ಯಾರ್ಯಾರು ಈಗ ಇಡೀ ಬುರುಡೆ ಪ್ರಕರಣದ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸಮೀರಾ ಇರ್ಬೋದು, ತಿಮರೋಡಿ ಇರ್ಬೋದು, ಮಟ್ಟಣ್ಣನವರು ಇರ್ಬೋದು, ಅಥವಾ ವಜ್ಜಿ ಇರ್ಬೋದು, ಅಥವಾ ವಿಠಲ್ಗೌಡ ಇರ್ಬೋದು, ಇವರೆಲ್ಲರ ಮೂಲಕ್ಕೂ ಹೋದ್ರೆ ಇವ್ರ ಹಿಂದೆ ನಿಂತಿರ್ತಂಥವ್ರು ಯಾರು? ಉದಾಹರಣೆಗೆ ನೋಡಿ, ಸಮೀರ್ ಮೇಲೆ ಕೇಸಾಗಿ ಅವನಿಗೆ ಆಂಟಿಸಿಪೇಟ್ ಬೇಲ್ ಕೊಡ್ಸಿದ್ಯಾರು? ಅವನಿಗೆ ಆಶ್ರಯ ಕೊಟ್ಟಿದ್ಯಾರು? ಇದೇ ದ್ವಾರಕನಾಥ್. ಯಾರು? ಸಿದ್ದರಾಮಯ್ಯನವರ ಬಲಗೈ ಬಂಟ, ಕಾಂಗ್ರೆಸ್ನ ಕಟ್ಟರ್ ಇವರು. ಇದಾದ ಮೇಲೆ ಇವತ್ತು ಕೂಡ ಓಪನ್ ಆಗಿ ಹೇಳ್ತಾರೆ ಅವರು ಸಮೀರ್ ಒಬ್ಬ ಹೀರೋ ಅಂತೇಳಿ. ಅವನಿಗೆ ಬೆಂಬಲ ಕೊಡ್ತಿರೋದೇ ಈ ಕಾಂಗ್ರೆಸ್ನವರು. ಈಗ ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾರು? ಸೇಂದಿಲ್. ಯಾರು ಇದರ ಟೋಟಲ್ ಇದರ ಹಿಂದೆಗೆ ಇರ್ತಕ್ಕಂತಹ ಒಂದು ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ಸೇಂದಿಲ್ಲು, ತಮಿಳುನಾಡಿನ ಕಾಂಗ್ರೆಸ್ ಸಂಸದ. ಅವನ ಕೇಸನ್ನು ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ? ಇದೇ ಕಾಂಗ್ರೆಸ್ನ ಲೀಗಲ್ ಸೆಲ್ನ ಸೂರ್ಯ ಮುಕುಂದರಾಜ್ ಅವರು. ಅಂದ್ರೆ ಎಲ್ಲಾ ಈ ಹಿಂದೆ ಇರ್ತಕ್ಕಂತಹ ಎಲ್ಲಾ ಪಾತಕಿಗಳ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು. SIT ಫಾರಂ ಮಾಡೋರು ಇವ್ರು ಏನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹುನ್ನಾರ ಮಾಡಿಬಿಟ್ಟು ದೇವಸ್ಥಾನವನ್ನು ಮುಗಿಸಲೇಬೇಕು ಅಂತೇಳಿ SIT ಫಾರ್ಮೇಶನ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ದು. ಆದ್ರೆ ಯಾವಾಗ ಇವ್ರು ಅಂದಿದ್ದೆಲ್ಲ ಉಲ್ಟಾ ಆಗ್ತಾ ಹೋಯ್ತು, ಇವಾಗ ಏನಾಗ್ತಾ ಇದೆ? SITನ ತನಿಖೆನೇ ವಿಳಂಬ ಆಗ್ತಾ ಇದೆ. ಎಲ್ರಿಗೂ ಆಗ್ಲೇನೆ ನಿಮ್ಗೆ ಅನುಮಾನ ಬರ್ತಿದೆ, ಎಲ್ರಿಗೂ ಅನುಮಾನ ಬರ್ತದೆ SIT ತನಿಖೆ ಸರಿಯಾಗಿ ಆಗ್ತಿದೆಯಾ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ SIT ಇವತ್ತಿನ ದೈನಂದಿನ ಚಿತ್ರಗಳನ್ನು ನೋಡಿದ್ರೆ ಇದು ಅನುಮಾನ ಎಲ್ರಿಗೂ ಬಂದೇ ಬರುತ್ತೆ. ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಹೋಗ್ತಾ ಇದೆ. ಯಾರು SITನಲ್ಲಿ DIG ಅನುಚೇತಿದ್ದಾರೆ, ಆಗಸ್ಟ್ 15ರಿಂದ 30ನೇ ತಾರೀಕು ತನಕ ಮುಂಚೆನೆ ರಜೆ ಹಾಕಿದ್ರು. 2 ತಿಂಗಳು ಮುಂಚೆನೆ ರಜೆ ಹಾಕಿದ್ರು, ವಿದೇಶಕ್ಕೆಲ್ಲ ಹೋಗ್ಬೇಕು ಅಂತೇಳಿ. ಅಂತವ್ರನ್ನ ಆಫೀಸರ್ ಮಾಡ್ಬೇಕಾದ್ರೆ ಜ್ಞಾನ ಇರಲಿಲ್ವಾ? ನೋಡಿ, 15ನೇ ತಾರೀಕು ಆದ್ಮೇಲೆ ಇಲ್ಲಿವರೆಗೂ DIG ಅನುಚೇತ್ ಅವರು SIT ಕಡೆಗೆ ಬಂದಿಲ್ಲ, ಬೆಳ್ತಂಗಡಿಗೆ ಬಂದಿಲ್ಲ. ನೆಕ್ಸ್ಟ್ DGP ಪ್ರಣಬ್ ಮೊಹಂತಿ ಸೆಪ್ಟೆಂಬರ್ 5ಕ್ಕೆ ಬಂದಿರೋರು, ಇಲ್ಲಿವರೆಗೂ ಬಂದಿಲ್ಲ. ಇದಿಷ್ಟು ಬಿಜೆಪಿಯ ವಕ್ತಾರರಾದಂತಹ ಚಂದ್ರಶೇಖರ್ ಅವರು ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಥಳದಲ್ಲಿ ಹಳ್ಳ ಹಿಡಿತ, SIT ತನಿಖೆ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ದಿಕ್ಕು ತಪ್ಪಿಸಿದ್ರ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. SIT ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಅನುಮಾನ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲ್ ಸೇರಿದ್ದು ಆಯ್ತು, ಬುರುಡೆ ತಂದುಕೊಟ್ಟವರು ಜೈಲಿಗೆ ಹೋಗ್ತಾರಾ? ಬುರುಡೆ ಪ್ರಕರಣ ಹಳ್ಳ ಹಿಡಿಸುವ ಪ್ರಯತ್ನ ಮಾಡ್ತಾ ಇದೆ SIT ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ಮೂಡ್ತಾ ಇದೆ. ಆರಂಭದಲ್ಲಿ ಇದ್ದಂತಹ ವೇಗ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಇದ್ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಹಾಗಿದ್ರೆ ಈ ಕೇಸ್ ಹಳ್ಳ ಹಿಡಿತಾ, ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ದಿಕ್ಕು ತಪ್ಪಿಸಿದ್ರ? ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. SIT ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಅನುಮಾನ ಕಾಡ್ತಾ ಇದೆಯಾ? ಹಾಗಿದ್ರೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಜೈಲು ಸೇರಿದ್ದಾಯ್ತು, ಬುರುಡೆ ತಂದುಕೊಟ್ಟವರು ಜೈಲಿಗೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಧರ್ಮಸ್ಥಳ ಪ್ರಕರಣವನ್ನ SIT ತನಿಖೆಗೆ ಕೊಡಲಾಗಿರ್ತಕ್ಕಂಥದ್ದು. SIT ತನಿಖೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೇ ವೇಳೆ SIT ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹೈಕೋರ್ಟ್ ವಕೀಲರಾದಂತಹ ಅಮೃತೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿರ್ತಕ್ಕಂಥದ್ದು. ಈ ಹಂತದಲ್ಲಿ SIT ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಆದ್ರೆ ಈ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಎದುರಾಗ್ತಾ ಇದೆ. ಸದನದಲ್ಲಿ ಕೂಡ ಮಧ್ಯಂತರ ವರದಿಯನ್ನು ಕೊಡಿ ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಆದ್ರೂ ಕೂಡ ಇಲ್ಲಿವರೆಗೂ ಏನಾಗಿದೆ ಅನ್ನುವಂಥದ್ದು ಬಹಳ ಗೌಪ್ಯವಾಗಿದೆ. ಒಂದು ಹೇಳಬೇಕು ಅಂದ್ರೆ ಅದು ಯಾಕೋ ಏನೋ ಎಲ್ಲವೂ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಲೇ ನಡೀತದೆ. ಈ ಹಿಂದೆ ಒಂದು ಗೌರಿ ಲಂಕೇಶ್ ಹತ್ಯೆಯಲ್ಲಿ ಅವ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇರ್ಬೋದು. ಆದರೆ ಅವಾಗ್ಲೂ ಸಹ ಹೀಗೇನೆ ಒಂದು SIT ತನಿಖೆ ಪ್ರಾರಂಭ ಆಯಿತು. ನಾವ್ಯಾರೋ ಅದನ್ನ ಅಪೋಸ್ ಮಾಡಲಿಲ್ಲ, ಏನಿಲ್ಲ, ಆಯ್ತು ಬರಲಿ ಅಂದ್ರು. ಅವಾಗ ಬಹಳ ಬ್ಯೂಟಿಫುಲ್ ಆಗಿ ಚಂದಮಾಮ ಕತೆ, ಕಾಗಕ್ಕ ಗೂಗಕ್ಕನ ಕತೆಯನ್ನ ಹೆಣೆದು ಈ 3 ಜನ ಅಂತ ಹೇಳಿ ಒಂದು ಏನದು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರು. ಅವರು ಹೆಲ್ಮೆಟ್ ಹಾಕೊಂಡು ಬಂದಿದ್ರು. ಒಂದು ಆ ಹೆಲ್ಮೆಟ್ ಒಳಗಡೆ ಇದ್ದಂತ ಒಂದು ತಿಲಕನು ಸಹ ಕಾಣಿಸ್ತು ಅಂತ ಹೇಳಿದ್ರು. ಅದೇ ಮಾದರಿಯಲ್ಲಿ ಇದು ಸಹ ಇವತ್ತು ಹಿಂದುತ್ವದ ಮೇಲೆ ಒಂದು ಪ್ರಹಾರ ನಡೀತಿರೋದ್ರಲ್ಲಿ ಈ ಧರ್ಮಸ್ಥಳದ್ದು ಸೌಜನ್ಯ ಕೇಸಂದು ಎಲ್ಲ ಹಂತಗಳು ಮುಗಿದು ಸುಪ್ರೀಂ ಕೋರ್ಟ್ ಅಲ್ಲಿ ಮುಗಿದು ಹೋದ ಮೇಲೆ ಅದನ್ನ ಪುನಃ ಕೆಣಕಿ ಹೊರಗೆ ತೆಗಿಬೇಕು ಅಂದಾಗ ಸಾವಿರಾರು ಹೋಯ್ತು. ಅಯ್ಯೋ, ಎಷ್ಟೆಷ್ಟೋ ಶವಗಳನ್ನು ಹೂತಿದ್ದಾರೆ. ಅದು ಎಷ್ಟು ವರ್ಷಗಳ ನಂತರ, 20 ವರ್ಷಗಳ ಹಿಂದೆ ನಾನು ಹೂತಿದ್ದೆ ಅಂತ ಬೋರ್ಡ ಹಿಡ್ಕೊಂಡು ಬಂದ. ಬೇಕು ಅಂತಾನೆ, ನೀನು ಸತ್ತಂಗ್ ಮಾಡೋ, ನಾನು ಹತ್ತಂಗ್ ಮಾಡ್ತೀನಿ ಅಂತ. ಅದಕ್ಕೊಂದಷ್ಟು ಈ ಎಡಪಂಥೀಯ ಅವರು ಬ್ಯಾಕ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳೇ.
ಅದನ್ನ ಒಂದು ಮನವಿಯನ್ನ ಸರ್ಕಾರಕ್ಕೆ ಕೊಡೋದು, ಪ್ರೆಸರ್ ಕ್ರಿಯೇಟ್ ಮಾಡೋದು. ಅದಕ್ಕೆ ಎಲ್ಲೆಲ್ಲಿಂದ ಬೇಕು, ಅದಕ್ಕೆ ಬಹಳ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಯೂಟ್ಯೂಬರ್ಸ್ಗಳನ್ನ ಉಪಯೋಗಿಸ್ಕೊಂಡ್ರು. ಅವ್ರಿಗೆಲ್ಲ ಪೇಮೆಂಟು ಇದು ಎಲ್ಲ ಅದೇನೇನಾಗಿದೆ ಅದು ಮುಂದೆ ಹೊರಗಡೆ ಬಂದೇ ಬರುತ್ತೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸತ್ಯ ಹೊರಗೆ ಬಂದೇ ಬರುತ್ತೆ. ಇದಿಷ್ಟು ಹಿರಿಯ ವಕೀಲರಾದಂತಹ ಅಮೃತೇಶ್ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ತಿರುವುಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಎಸ್ಐಟಿ ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾದಂತಹ ಚಂದ್ರಶೇಖರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಸ್ಐಟಿ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ತಮ್ಮ ಅಭಿಪ್ರಾಯ ಸರ್? ನೋಡಿ, ತೀರಾ ಮೂಲಕ್ಕೆ ಹೋದ್ರೆ ಈ ಪ್ರಕರಣ ಶುರುವಾದಾಗ್ಲೇನೆ ಇಡೀ ದೇಶದಲ್ಲಿ ಯಾವ ಯಾವ ಹಿಂದೂ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅವನ್ನೆಲ್ಲ ಗುರಿ ಮಾಡ್ತಿರ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ ಮುಂಚೆಯಿಂದನೂ ಮಾಡ್ತಾ ಇದೆ. ಹಿಂದುತ್ವಕ್ಕೆ ಕೆಟ್ಟ ಹೆಸರು ಬರಬೇಕು, ಹಿಂದುತ್ವಕ್ಕೆ ನಂಬಿಕೆ ಹೋಗಬೇಕು ಹಿಂದೂಗಳಿಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ. ಅದನ್ನ ಓಪನ್ ಆಗೇ ಮಾಡ್ತಾರೆ, ಅದನ್ನು ಮುಚ್ಚಿಟ್ಟು ಮಾಡ್ಕೊಳ್ಳೋದಿಲ್ಲ. ಮತ್ತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ದೇವಸ್ಥಾನದ ಮೇಲೆ, ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು. ಯಾವ ಕಾರಣಕ್ಕೆ ಏನಾದ್ರೂ ಮಾಡಿ ಇದನ್ನ ಗೌರ್ಮೆಂಟ್ ವಶ ಮಾಡ್ಕೋಬೇಕು ಅಂತೇಳಿ ಅದು ಅವರ ಹುನ್ನಾರದ ಒಂದು ಪಾರ್ಟ್. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರ ಅನ್ನೋ ಗುರಿ ಸಿದ್ದರಾಮಯ್ಯನವರ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಬೇಕು, ಅಥವಾ ಕಾಂಗ್ರೆಸ್ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಬೇಕು. ನೋಡಿ, ಈ ಎಸ್ಐಟಿ ವಿಚಾರಕ್ಕೆ ಬಂದ್ರೆ ಎಸ್ಐಟಿ ಫಾರಂ ಆಗಿದೆ ಯಾವ ರೀತಿಯಲ್ಲಿ, ಯಾವ ಕಾಂಗ್ರೆಸ್ ಕೃಪಾಪೋಷಿತ ಅರ್ಬನ್ ನಕ್ಸಲ್ಸ್ಗಳಿದ್ದಾರೆ ಅವರ ಒಂದು ಟೀಮು, ಅದರಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ ಇರ್ಬೋದು, ಅಥವಾ ದ್ವಾರಕಾನಾಥ್ ಅವರು ಇರ್ಬೋದು, ಡಾಕ್ಟರ್ ವಾಸು ಅವರು ಇರ್ಬೋದು, ಇವರೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ್ದಕ್ಕೆ ಇದ್ದಕ್ಕಿದ್ದಂಗೆ 24 ಗಂಟೆ ಒಳಗಡೆಗೆ ವರ್ಷ ಚೇಂಜ್ ಮಾಡಿ ಸಿದ್ದರಾಮಯ್ಯನವರು ಎಸ್ಐಟಿ ಫಾರಂ ಮಾಡಿದ್ರು. ಯಾರ್ಯಾರು ಈಗ ಇಡೀ ಬುರುಡೆ ಪ್ರಕರಣದ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸಮೀರಾ ಇರ್ಬೋದು, ತಿಮರೋಡಿ ಇರ್ಬೋದು, ಮಟ್ಟಣ್ಣನವರು ಇರ್ಬೋದು, ಅಥವಾ ವಜ್ಜಿ ಇರ್ಬೋದು, ಅಥವಾ ವಿಠಲ್ಗೌಡ ಇರ್ಬೋದು, ಇವರೆಲ್ಲರ ಮೂಲಕ್ಕೂ ಹೋದ್ರೆ ಇವ್ರ ಹಿಂದೆ ನಿಂತಿರ್ತಂಥವ್ರು ಯಾರು? ಉದಾಹರಣೆಗೆ ನೋಡಿ, ಸಮೀರ್ ಮೇಲೆ ಕೇಸಾಗಿ ಅವನಿಗೆ ಆಂಟಿಸಿಪೇಟ್ ಬೇಲ್ ಕೊಡ್ಸಿದ್ಯಾರು? ಅವನಿಗೆ ಆಶ್ರಯ ಕೊಟ್ಟಿದ್ಯಾರು? ಇದೇ ದ್ವಾರಕಾನಾಥ್. ಯಾರು? ಸಿದ್ದರಾಮಯ್ಯನವರ ಬಲಗೈ ಬಂಟ, ಕಾಂಗ್ರೆಸ್ನ ಕಟ್ಟರ್ ಇವರು. ಇದಾದ ಮೇಲೆ ಇವತ್ತು ಕೂಡ ಓಪನ್ ಆಗಿ ಹೇಳ್ತಾರೆ ಅವರು ಸಮೀರ್ ಒಬ್ಬ ಹೀರೋ ಅಂತೇಳಿ ಅವನಿಗೆ ಬೆಂಬಲ ಕೊಡ್ತಿರೋದೇ ಈ ಕಾಂಗ್ರೆಸ್ನವರು. ಈಗ ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾರು? ಸೇಂದಿಲ್. ಯಾರು ಇದರ ಟೋಟಲ್ ಇದರ ಹಿಂದೆಗೆ ಇರ್ತಕ್ಕಂತಹ ಒಂದು ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ಸೇಂದಿಲ್ಲು, ತಮಿಳುನಾಡಿನ ಕಾಂಗ್ರೆಸ್ ಸಂಸದ. ಅವನ ಕೇಸನ್ನು ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ? ಇದೇ ಕಾಂಗ್ರೆಸ್ನ ಲೀಗಲ್ ಸೆಲ್ನ ಸೂರ್ಯ ಮುಕುಂದರಾಜ್ ಅವರು. ಅಂದ್ರೆ ಎಲ್ಲಾ ಈ ಹಿಂದೆ ಇರ್ತಕ್ಕಂತಹ ಎಲ್ಲಾ ಪಾತಕಿಗಳ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಎಸ್ಐಟಿ ಫಾರಂ ಮಾಡೋರು ಇವ್ರು ಏನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹುನ್ನಾರ ಮಾಡಿಬಿಟ್ಟು ದೇವಸ್ಥಾನವನ್ನು ಮುಗಿಸಲೇಬೇಕು ಅಂತೇಳಿ ಎಸ್ಐಟಿ ಫಾರ್ಮೇಶನ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ದು. ಆದ್ರೆ ಯಾವಾಗ ಇವ್ರು ಅಂದಿದ್ದೆಲ್ಲ ಉಲ್ಟಾ ಆಗ್ತಾ ಹೋಯ್ತು, ಇವಾಗ ಏನಾಗ್ತಾ ಇದೆ? ಎಸ್ಐಟಿನ ತನಿಖೆನೇ ವಿಳಂಬ ಆಗ್ತಾ ಇದೆ. ಎಲ್ರಿಗೂ ಆಗ್ಲೇನೆ ನಿಮ್ಗೆ ಅನುಮಾನ ಬರ್ತಿದೆ, ಎಲ್ರಿಗೂ ಅನುಮಾನ ಬರ್ತದೆ ಎಸ್ಐಟಿ ತನಿಖೆ ಸರಿಯಾಗಿ ಆಗ್ತಿದ್ಯಾ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಎಸ್ಐಟಿ ಇವತ್ತಿನ ದೈನಂದಿನ ಚಿತ್ರಗಳನ್ನ ನೋಡಿದ್ರೆ ಇದು ಅನುಮಾನ ಎಲ್ರಿಗೂ ಬಂದೇ ಬರುತ್ತೆ. ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಓದ್ತಾ ಇದೆ. ಯಾರು ಎಸ್ಐಟಿನಲ್ಲಿ ಡಿಐಜಿ ಅನುಚೇತ್ ಇದ್ದಾರೆ, ಆಗಸ್ಟ್ 15ರಿಂದ 30ನೇ ತಾರೀಕು ತನಕ ಮುಂಚೆನೆ ರಜೆ ಹಾಕಿದ್ರು, 2 ತಿಂಗಳು ಮುಂಚೆನೆ ರಜೆ ಹಾಕಿದ್ರು, ವಿದೇಶಕ್ಕೆಲ್ಲ ಹೋಗ್ಬೇಕು ಅಂತೇಳಿ. ಅಂತವ್ರನ್ನ ಆಫೀಸರ್ ಮಾಡ್ಬೇಕಾದ್ರೆ ಜ್ಞಾನ ಇರಲಿಲ್ವಾ? ನೋಡಿ, 15ನೇ ತಾರೀಕು ಆದ್ಮೇಲೆ ಇಲ್ಲಿವರೆಗೂ ಡಿಐಜಿ ಅನುಚೇತ್ ಅವರು ಎಸ್ಐಟಿ ಕಡೆಗೆ ಬಂದಿಲ್ಲ, ಬೆಳ್ತಂಗಡಿಗೆ ಬಂದಿಲ್ಲ. ನೆಕ್ಸ್ಟ್ ಡಿಜಿಪಿ ಪ್ರಣಬ್ ಮೊಹಂತಿ ಸೆಪ್ಟೆಂಬರ್ 5ಕ್ಕೆ ಬಂದಿರೋರು, ಇಲ್ಲಿವರೆಗೂ ಬಂದಿಲ್ಲ. ಇದಿಷ್ಟು ಬಿಜೆಪಿಯ ವಕ್ತಾರರಾದಂತಹ ಚಂದ್ರಶೇಖರ್ ಅವರು ಮತ್ತು ಕ್ಯಾಮ್ ಪರ್ಸನ್ ರಮೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.